ನಮಸ್ಕಾರ ಫ್ರೆಂಡ್ಸ್, ನಮ್ಮ ಈ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಕಥೆಯ ಆರಂಭ ಆಸ್ಕರ್ ಎಂಬ ಹುಡುಗನ ಮೂಲಕ ಆರಂಭವಾಗುತ್ತೆ. ಅವನು ತನ್ನ ಕಾಮಕ್ಕೋಸ್ಕರ ಮನೆ ಕೆಲಸವನ್ನು ಹಿಡಿದು ನೇಬರ್ನ ಸಹ ಬಿಡೋದಿಲ್ಲ. ಅವರನ್ನ ಗರ್ಭಿಣಿ ಮಾಡಿ ಬಿಡ್ತಿದ್ದ. ಹಾಗಾದ್ರೆ ಬನ್ನಿ ನೋಡೋಣ ಆಸ್ಕರ್ ಇನ್ನೇನು ಚೇಷ್ಟೆಗಳನ್ನ ಮಾಡ್ತಾನೆ ಎಂದು. ಈ ಕಥೆಯ ಆರಂಭದಲ್ಲಿ ನಾವು ಎನಾ ಎಂಬ ಹುಡುಗಿಯನ್ನ ನೋಡ್ತೀವಿ. ಅವಳು ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜೋಸೆಫ್ ಎಂಬ ವ್ಯಕ್ತಿ ಓಡಿಕೊಂಡು ಬರ್ತಾನೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅವಳ ಸಹಾಯ ಕೇಳ್ತಾನೆ. ಆಗ ಎನಾ ಅವನನ್ನ ತನ್ನ ಬಟ್ಟೆ ಒಳಗೆ ಅಡಗಿಸಿ ಬಿಡ್ತಾಳೆ. ಆದ್ರೆ ಜೋಸೆಫ್ ಅಲ್ಲಿ ತನ್ನ ಚೇಷ್ಟೆಗಳನ್ನ ಮಾಡೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಪೊಲೀಸ್ ಇಲ್ಲಿಂದ ಹೊರಟು ಹೋಗ್ತಾರೆ. ಆನಂತರ ಜೋಸೆಫ್ ಹೊರಗೆ ಬಂದು ಅವರ ನಡುವೆ ಸ್ನೇಹ ಬೆಳೆದು ಬಿಡುತ್ತೆ. ಆನಂತರ ಅವರಿಬ್ರು ಒಟ್ಟಿಗೆನೆ ಇರೋಕೆ ಆರಂಭ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಪೊಲೀಸ್ ಬಂದು ಬಿಡ್ತಾರೆ. ಅಷ್ಟರಲ್ಲಿ ಜೋಸೆಫ್ ನೀರಲ್ಲಿ ಹಾರಿ ಎಸ್ಕೇಪ್ ಆಗ್ತಾನೆ. ಜೋಸೆಫ್ನ ಬಗ್ಗೆ ತುಂಬಾನೇ ಮಾತುಗಳು ಸ್ಪ್ರೆಡ್ ಆಗೋಕೆ ಶುರುವಾಗುತ್ತೆ. ಕೆಲವರು ಅವನು ಅಮೆರಿಕ ಓಡಿ ಹೋದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ನಾವು ಎನಾ ಹಾಗೂ ಅವಳ ಮಗು ಎಗ್ನಸ್ನ ನೋಡ್ತೇವೆ. ಅವರು ಸಂತೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆಗ್ನೆಸ್ ಜೇಮ್ಸ್ ಎಂಬ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ಲು. ಅವನು ಒಬ್ಬ ಪೊಲೀಸ್ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಆಗಿದ್ದ. ಹಾಗೆ ಎನಾ ಇನ್ನೊಬ್ಬ ವ್ಯಕ್ತಿ ಜೊತೆನೂ ಪ್ರೀತಿ ಮಾಡ್ತಾ ಇದ್ಲು. ಆ ನಂತರ ಅವಳಿಗೆ ಆಸ್ಕರ್ ಎಂಬ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಾನೆ ತುಂಬಾನೇ ಅಳ್ತಾ ಇರುತ್ತೆ. ಆಗ ಎನಾ ಟೀನ್ ಡ್ರಾಪ್ ಬಗ್ಗೆ ಹೇಳ್ತಾನೆ. ಆಗ ಆ ಮಗು ಅಲೋದನ್ನ ನಿಲ್ಲಿಸಿಬಿಡುತ್ತೆ. ಆ ಮಗು ಚಿಕ್ಕದ್ರಿಂದಲೇ ಮೋಜು ಮಸ್ತುಗಳನ್ನು ನೋಡ್ತಾ ಬೆಳೀತಾ ಇರು. ಕೆಲವು ತಪ್ಪುಗಳಿಂದ ಆಸ್ಕರ್ನ ಬೆಳವಣಿಗೆ ಆಗೋದೇ ಇಲ್ಲ. ಅವನು ತನ್ನ ಬ್ಯಾಂಡ್ ಅನ್ನ ಬಡಿತಾ ಊರಲ್ಲೆಲ್ಲ ತಿರುಗಾಡ್ತಾ ಇರ್ತಾನೆ. ಯಾವಾಗ ಯಾರಾದ್ರೂ ಆ ಬ್ಯಾಂಡ್ ಅನ್ನ ಕಿತ್ಕೊಳ್ಳೋಕ್ ಬಂದ್ರೆ ತುಂಬಾನೇ ಜೋರಾಗಿ ಕಿರಿಚ್ತಾ ಇರ್ತಾನೆ. ತುಂಬಾನೇ ಅಂದ್ರೆ ಗಾಜುಗಳು ಒಡೆಯೋ ರೀತಿ ಕಿರಿಚಾಟ ಮಾಡ್ತಾನೆ. ಸ್ವಲ್ಪ ದಿನಗಳ ನಂತರ ಆಸ್ಕರ್ಗೆ ಏಜ್ ಆಗಿರುತ್ತೆ. ಆದ್ರೆ ಆಸ್ಕರ್ನ ಬಾಡಿ ಮಾತ್ರ ಬೆಳೆಯುವುದೇ ಇಲ್ಲ. ಯಾರಾದ್ರೂ ತನ್ನ ಡ್ರಮ್ನ ಕಿತ್ಕೊಳ್ಳೋಕ್ ಬಂದ್ರೆ ಅವನು ತುಂಬಾನೇ ಜೋರಾಗಿ ಕಿರುಚಾಟ ಮಾಡ್ತಾ ಇದ್ದ. ಆಸ್ಕರ್ನ ಈ ಬೆಳವಣಿಗೆಗಳನ್ನ ನೋಡಿ ಡಾಕ್ಟರ್ಗೂ ತುಂಬಾನೇ ಆಶ್ಚರ್ಯ ಆಗುತ್ತೆ. ಡಾಕ್ಟರ್ ಹಾಗೂ ಅವನ ತಾಯಿಗೆ ಅವನ ವಯಸ್ಸಿನ ಬಗ್ಗೆ ತುಂಬಾನೇ ಚಿಂತೆ ಇರುತ್ತೆ. ಆಸ್ಕರ್ನ ತಾಯಿ ಅವನನ್ನ ಒಂದು ಕಡೆ ಬಿಟ್ಟು ತನ್ನ ಗೆಳೆಯರೊಂದಿಗೆ ಚೇಷ್ಟೆ ಮಾಡೋಕ್ಕೆ ಹೋಗ್ತಾ ಇದ್ಲು. ಆದ್ರೆ ಒಂದು ದಿನ ಆಸ್ಕರ್ಗೆ ತನ್ನ ತಾಯಿ ಮಾಡುತ್ತಿದ್ದ ಎಲ್ಲ ಕೆಲಸದ ಬಗ್ಗೆ ಗೊತ್ತಾಗಿ ಬಿಡುತ್ತೆ. ಹೀಗೇನೆ ಮುಂದುವರಿತಾ ಆಸ್ಕರ್ 12 ವರ್ಷಕ್ಕೆ ಕಾಲಿಡ್ತಾನೆ. ಆಸ್ಕರ್ ಒಂದು ದಿನ ತನ್ನ ತಾಯಿ ಜೊತೆ ಸರ್ಕಸ್ ನೋಡಕ್ಕೆ ಹೋಗ್ತಾನೆ. ಅಲ್ಲಿ ಅವರು ಕುಳ್ಳಗಿರೋ ವ್ಯಕ್ತಿಗಳನ್ನು ನೋಡ್ತಾ ಆಸ್ಕರ್ ಕೂಡ ಹೀಗೇನೆ ಆಗ್ಬೋದು ಅಂತ ಅನ್ಸ್ಕೊಂಡ್ ಬಿಡ್ತಾರೆ. ಸರ್ಕಸ್ ಮುಗಿದ್ಮೇಲೆ ಆಸ್ಕರ್ ಬೆವ್ರಾ ಎಂಬ ಕುಳ್ಳಗಿರೋ ವ್ಯಕ್ತಿನ ಮೀಟ್ ಮಾಡ್ತಾನೆ. ನಂತರ ಆ ವ್ಯಕ್ತಿ ಆಸ್ಕರ್ನ ಸರ್ಕಸ್ ನಲ್ಲಿ ಕೆಲಸ ಮಾಡೋಕೆ ಹೇಳ್ತಾನೆ. ಆದ್ರೆ ಆಸ್ಕರ್ನ ತಾಯಿ ಅಲ್ಲಿಗೆ ಬಂದು ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗಿಬಿಡ್ತಾಳೆ. ಆಸ್ಕರ್ನ ತಾಯಿ ಅವನನ್ನ ಎಲ್ಲಿ ಬಿಟ್ಟು ಹೋಗ್ತಿದ್ಲು ಅಲ್ಲಿ ಆ ವ್ಯಕ್ತಿ ಜೊತೆ ಕೂಡ ಆಸ್ಕರ್ನ ತಾಯಿಗೆ ಪ್ರೀತಿಯಾಗಿ ಬಿಡುತ್ತೆ. ಆ ವ್ಯಕ್ತಿ ಒಟ್ಟಿಗೆ ಸಂಸಾರ ಮಾಡೋ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆದ್ರೆ ಆಗ್ನೆಸ್ ಅದಕ್ಕೆ ಒಪ್ಪೋದೇ ಇಲ್ಲ. ಅಲ್ಲಿಂದ ಹೊರಟು ಬಿಡ್ತಾಳೆ. ಆದ್ರೆ ಮತ್ತೆ ಆಗ್ನೆಸ್ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಅವಳು ಇನ್ನೊಂದು ಬಾರಿ ಗರ್ಭಿಣಿ ಆಗಿರ್ತಾಳೆ. ಆದ್ರೆ ಅವಳಿಗೆ ಮತ್ತೊಮ್ಮೆ ಇನ್ನೊಂದು ಮಗುವಿಗೆ ಜನ್ಮ ನೀಡೋಕೆ ಇಷ್ಟನೇ ಇರೋದಿಲ್ಲ. ಆದ್ರೆ ತುಂಬಾನೇ ತೊಂದರೆಗಳಿಂದ ಅವಳು ಅಲ್ಲಿ ಸತ್ತು ಹೋಗ್ತಾಳೆ. ಆ ನಂತರ ನಾವು ಪೋಲೆಂಡ್ ನಲ್ಲಿ ನಡೆತಿರೋ ಯುದ್ಧಗಳ ಬಗ್ಗೆ ನೋಡ್ತಾ ಇರ್ತೇವೆ. ಜರ್ಮನಿ ಪೋಲೆಂಡ್ ಅನ್ನ ತನ್ನ ವಶಕ್ಕೆ ತಗೊಳ್ಳೋಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇತ್ತು. ಯುದ್ಧ ತುಂಬಾನೇ ಭೀಕರವಾಗಿರುತ್ತೆ. ಅದೇ ರೀತಿ ಪೋಸ್ಟ್ ಆಫೀಸ್ ಮೇಲೆ ಕೂಡ ಅಟ್ಯಾಕ್ ಮಾಡಿ ಬಿಡ್ತಾರೆ. ಅದರಿಂದ ತುಂಬಾನೇ ಜನ ಸತ್ತು ಹೋಗ್ತಾರೆ. ಅದರಿಂದ ಜಾನ್ ಕೂಡ ಅಲ್ಲಿಯೇ ಸತ್ತು ಹೋಗ್ತಾನೆ. ಆದ್ರೆ ಆಸ್ಕರ್ನ ಪೊಲೀಸರು ಸೇಫ್ ಮಾಡಿ ಬಿಡ್ತಾರೆ. ಆ ನಂತರ ಸ್ವಲ್ಪ ದಿನಗಳ ನಂತರ ಆ ಅಂಗಡಿಯ ಮಾಲಕ 16 ವರ್ಷದ ಒಂದು ಹುಡುಗಿನ ತನ್ನ ಅಂಗಡಿ ನೋಡೋಕೆ ಇಟ್ಕೊಂಡಿರ್ತಾನೆ. ಆ ಹುಡುಗಿ ಶಾಪ್ನ ಜೊತೆ ಆಸ್ಕರ್ನ ಸಹ ನೋಡ್ಕೊಳ್ತಾ ಇರ್ತಾಳೆ. ಆದ್ರೆ ಸಮಯ ಕಲಿತ ಆಸ್ಕರ್ಗೆ ಮಾರಿಯಾ ಜೊತೆ ಪ್ರೀತಿಯಾಗಿ ಬಿಡುತ್ತೆ. ಆಸ್ಕರ್ನ ಏಜ್ ಕೂಡ ಮಾರಿಯಾನಷ್ಟೇ ಆಗಿರುತ್ತೆ. ಆದ್ರೆ ಮಾರಿಯಾಳಿಗೆ ಇದರ ಬಗ್ಗೆ ಯೋಚನೆನೇ ಇರುವುದಿಲ್ಲ. ಅವಳು ಆಸ್ಕರ್ನ ಮಗು ತರನೇ ನೋಡ್ತಾ ಇದ್ಲು. ಆದ್ರೆ ಆಸ್ಕರ್ ಮಾರಿಯಾ ಜೊತೆ ತನ್ನ ಚೇಷ್ಟೆಗಳನ್ನ ಮಾಡೋಕೆ ಶುರು ಮಾಡ್ತಾನೆ. ಮಾರಿಯಾ ಕೂಡ ಇದನ್ನ ಇಷ್ಟಪಡ್ತಾಳೆ. ಅವಳು ಆಸ್ಕರ್ನ ತಡೆಯೋ ಪ್ರಯತ್ನ ಕೂಡ ಮಾಡೋದೇ ಇಲ್ಲ. ಸ್ವಲ್ಪನೇ ಆಸ್ಕರ್ ಮಾರಿಯಾ ಜೊತೆ ಕ್ಲೋಸ್ ಆಗ್ತಾ ಹೋಗ್ತಾನೆ. ಆದ್ರೆ ಆಸ್ಕರ್ಗೆ ಮಾರಿಯಾಳಿಗೆ ಆ ವ್ಯಕ್ತಿ ಜೊತೆ ಇದ್ದ ಸಂಬಂಧದ ಬಗ್ಗೆ ಗೊತ್ತಾಗಿ ಬಿಡುತ್ತೆ. ಆದ್ರೆ ಆಲ್ಫ್ರೆಡ್ ಮಾರಿಯಾಳನ್ನ ತನ್ನ ಕಾಮಕ್ಕೋಸ್ಕರ ಮಾತ್ರ ಉಪಯೋಗಿಸ್ತಾ ಇರ್ತಾನೆ. ಮಾರಿಯಾ ಇದರಿಂದ ತುಂಬಾನೇ ಬೇಸರಗೊಳ್ತಾಳೆ. ಆ ಸಮಯನ ಉಪಯೋಗಿಸ್ಕೊಂಡು ಆಸ್ಕರ್ ಅವಳ ಹತ್ರ ಬಂದು ಬಿಡ್ತಾನೆ. ಇದರಿಂದ ಮಾರಿಯಾಳಿಗೆ ತುಂಬಾನೇ ಕೋಪ ಬಂದು ಅವನನ್ನ ಒದ್ದು ಬಿಡ್ತಾಳೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಮಾರಿಯಾ ಆಲ್ಫ್ರೆಡ್ನ ಮಗುವಿನ ತಾಯಿಯಾಗಿರ್ತಾಳೆ. ಆದ್ರೆ ಆಸ್ಕರ್ ಆ ಮಗುನ ಕೊಲ್ಲೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಮಾರಿಯಾ ಅವನನ್ನ ತಡೆದು ಬಿಡ್ತಾಳೆ. ಸ್ವಲ್ಪ ದಿನಗಳ ನಂತರ ಮಾರಿಯಾ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುವಿನ ಜನ್ಮದಿಂದ ಅವರು ತುಂಬಾನೇ ಖುಷಿಯಾಗಿರ್ತಾರೆ. ಆದ್ರೆ ಆಸ್ಕರ್ಗೆ ಇದರಿಂದ ತುಂಬಾನೇ ಬೇಸರ ಆಗಿರುತ್ತೆ. ಅವನು ಆ ಮಗುನ ತನ್ನ ಮಗು ಅನ್ಕೊಳ್ತಾನೆ. ಮುಂದಿನ ಸೀನಲ್ಲಿ ನಾವು ಆಸ್ಕರ್ನ ಗೆಳೆಯ ಬ್ಯಾಬ್ರನನ್ನ ನೋಡ್ತೇವೆ.
ಅವನು ಆರ್ಮಿಯಲ್ಲಿ ಒಬ್ಬ ದೊಡ್ಡ ಕೆಲಸಗಾರನಾಗಿರ್ತಾನೆ. ಅವನು ನಂತರ ಆಸ್ಕರ್ನ ಕೂಡ ತನ್ನ ಟೀಮಲ್ಲಿ ಜಾಯ್ನ್ ಆಗೋಕೆ ಹೇಳ್ತಾನೆ. ಆಸ್ಕರ್ ಅವನ ಜೊತೆ ಸೇರ್ಕೊಂಡು ಎಲ್ರಿಗೂ ತನ್ನ ಟ್ಯಾಲೆಂಟ್ ಅನ್ನ ತೋರಿಸ್ತಾನೆ. ಅವರ ಜೊತೆ ಕೆಲಸ ಮಾಡ್ತಾ ಟೀಮಲ್ಲಿರೋ ರೋಸ್ ಎಂಬ ವ್ಯಕ್ತಿ ಜೊತೆ ಅವನಿಗೆ ಪ್ರೀತಿಯಾಗಿ ಬಿಡುತ್ತೆ. ಸ್ವಲ್ಪ ದಿನ ಹೀಗೇನೆ ಕಳೆದು ಹೋಗುತ್ತೆ. ಆಸ್ಕರ್ ತನ್ನ ಫ್ರೆಂಡ್ಸ್ಗಳೊಟ್ಟಿಗೆ ತುಂಬಾನೇ ಖುಷಿಯಾಗಿರ್ತಾನೆ. ಅವನು ತನ್ನ ಇಷ್ಟದಂತೆ ತನ್ನ ಜೀವನನ ನಡೆಸ್ತಾ ಇರ್ತಾನೆ. ಆದರೆ ಸ್ವಲ್ಪ ದಿನಗಳ ನಂತರ ಅಮೆರಿಕ ಆಗದ ಮೇಲೆ ದಾಳಿ ಮಾಡಿ ಬಿಡುತ್ತೆ. ಆಸ್ಕರ್ನ ಗರ್ಲ್ ಫ್ರೆಂಡ್ ರೋಸ್ ಈ ಯುದ್ಧದಲ್ಲಿ ಸತ್ತು ಹೋಗ್ತಾಳೆ. ಆನಂತರ ಆಸ್ಕರ್ ತನ್ನ ಮನೆ ಕಡೆ ವಾಪಸ್ ಹೊರಟೋಗ್ಬಿಡ್ತಾನೆ. ಅವನು ಮಾರಿಯಾಳ ಮಗುವಿಗೆ ತನ್ನ ಹಾಗೆ ಇರೋ ಒಂದು ಬ್ಯಾಂಡ್ನ ಗಿಫ್ಟ್ ಕೊಡ್ತಾನೆ. ಆದರೆ ಆಸ್ಕರ್ ಬಂದಿರೋದ್ರಿಂದ ಮಾರಿಯಾಗೆ ತುಂಬಾನೇ ಬೇಸರ ಆಗಿರುತ್ತೆ. ಅವಳು ಇದರಿಂದ ಸ್ವಲ್ಪನೂ ಖುಷಿಯಾಗಿರೋದಿಲ್ಲ. ಆದರೆ ಆಲ್ಫ್ರೆಡ್ಗೆ ಇದರಿಂದ ತುಂಬಾನೇ ಖುಷಿಯಾಗಿರುತ್ತೆ. ಆದರೆ ಅಲ್ಲಿಗೆ ಆಸ್ಕರ್ನ ಹುಡ್ಕೊಂಡು ಇಬ್ರು ಬಂದಿರ್ತಾರೆ. ಆದರೆ ಆಸ್ಕರ್ನ ತಂದೆ ಅವನು ಅಲ್ಲಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಬಿಡ್ತಾನೆ. ಇದರಿಂದ ಅವರು ಬೇಸ್ಮೆಂಟ್ ನಲ್ಲಿ ಹಾಳಾಗಿ ಕುತ್ಕೊಳ್ತಾರೆ. ಆದರೆ ಅಲ್ಲಿಗೆ ರಷ್ಯನ್ ಆರ್ಮಿ ಬಂದು ಅಟ್ಯಾಕ್ ಮಾಡ್ತದೆ. ಆಗ ಆಸ್ಕರ್ ಆಲ್ಫ್ರೆಡ್ಗೆ ಒಂದು ಟ್ಯಾಬ್ಲೆಟ್ ಅನ್ನ ಕೊಡ್ತಾನೆ. ಇದರಿಂದ ಅವನು ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಆಸ್ಕರ್ ಮತ್ತು ತನ್ನ ಫ್ಯಾಮಿಲಿ ಸೇರ್ಕೊಂಡು ಆಲ್ಫ್ರೆಡ್ನ ಅಲ್ಲೇ ದಫನ್ ಮಾಡಿಬಿಡ್ತಾರೆ. ಇದರಿಂದ ಆಸ್ಕರ್ ತುಂಬಾನೇ ಬೇಸರಗೊಂಡು ತನ್ನ ಡ್ರಮ್ನ ಕೂಡ ಅದರಲ್ಲಿ ಎಸೆದು ಬಿಡ್ತಾನೆ. ಆನಂತರ ಎಲ್ಲಿಂದ ಒಂದು ಕಲ್ಲು ಬಂದು ಆಸ್ಕರ್ನ ತಲೆ ಮೇಲೆ ಬೀಳುತ್ತೆ. ಇದರಿಂದ ಆಸ್ಕರ್ ಅಲ್ಲೇ ಮೂರ್ಛೆ ಬಿದ್ದು ಹೋಗ್ತಾನೆ. ಮೂವಿಯ ಲಾಸ್ಟ್ ಸೀನಲ್ಲಿ ನಾವು ಎಲ್ಲರೂ ಊರನ್ನ ಬಿಟ್ಟು ಹೋಗೋ ಸೀನನ್ನ ನೋಡ್ತಾ ಇರ್ತೇವೆ. ಇದರಿಂದ ಆಸ್ಕರ್ ತುಂಬಾನೇ ಜೋರಾಗಿ ಕಿರುಚಾಡ್ತಾನೆ. ಆದ್ರೆ ಅವನ ಶಕ್ತಿ ಈಗ ಇರೋದೇ ಇಲ್ಲ. ಅಷ್ಟರಲ್ಲಿ ಈ ಮೂವಿ ಮುಗಿದು ಹೋಗುತ್ತೆ. ನಿಮಗೆ ಈ ಮೂವಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ.